ಮಾಡಿದ್ರೆ ಹುಲಿ ಬಾಯಿಗೆ ಸಿಗದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಈ ಸಂದರ್ಭದಲ್ಲೇ ಇದನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳೋಂಥ ಈಗಾಗಲೇ ಯಾವ ಇಶ್ಯೂನೂ ಇರಲಿಲ್ಲ. ಬಿ ಜೆ ಪಿಗಾಯಿತು, ಜೆ ಡಿ ಎಸ್ಗೆ ಆಯಿತು. ಅನೇಕ ತಮ್ಮ ಜನರನ್ನು ಕಳ್ಕೊಂಡು ಪಾಪ ತೊಂದರೆಯಲ್ಲಿದ್ದರು. ಅನೇಕ ಬಿ ಜೆ ಪಿದ ಅನೇಕ ಜನ ತೆಗೆದು ಹೋಗಿದ್ರು, ಜೆ ಡಿ ಎಸ್ಸಿಂದ ಅನೇಕ ಜನ ತೆಗೆದು ಹೋಗಿದ್ರು. ಕಾಂಗ್ರೆಸ್ ಬಲಿಷ್ಠ ಆಗೈತೆ ಅವತ್ತು. ಇಂಥ ಒಂದು ಪ್ರಸಂಗದಲ್ಲ ಈ ಒಂದು ಮಂತ್ರಿಗಳ ಹಂಚುವಲ್ಲ ಮಾಡಿದ ತಪ್ಪಿನಿಂದಾಗೆ ಅನೇಕರು ನಾನು ಬಿಡ್ತೀನಿ, ನೀನು ಬಿಡ್ತೀನಿ, ನಾ ಹೊರ ಹೋಗ್ತೀನಿ, ನೀವು ಹೊರ ಹೋಗ್ತೀನಿ ಅನ್ನುವಂಥ ಒಂದು ವಾತಾವರಣ ಕ್ರಿಯೇಟ್ ಆಗಿ ಈಗ ಜೆ ಡಿ ಎಸ್ ಅವ್ರು ಹೇಳ್ತಾರೆ ನಾವು ತೊಗೊಳ್ತೀವಿ ಬರ್ರಿ ನಮ್ಮಲ್ಲಿ ಅಂತಾರೆ. ಇದೆಲ್ಲ ಬೇಕಿತ್ತ ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿ ಒಂದು ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ ಡಿ ಕೆ ಶಿ ಅವರು ತಮಗಿರುತ್ತಿರುವಂಥ ಅಲ್ಪಾವಧಿಯ ಸಿ ಎಂ ಗಿರಿಯನ್ನು ಯಾವ ರೀತಿಯಾಗಿ ದುಡಿಸ್ಕೊಳ್ಬೇಕು, 2028ರಲ್ಲಿ ತಮ್ಮ ನೇತೃತ್ವದಲ್ಲೇ ಗೆದ್ದ ಮರಳಿ ಸಿ ಎಮ್ ಆಗುವಂಥ ಪ್ಲ್ಯಾನ್ ಅವ್ರು ಮಾಡಬೇಕಾಗಿತ್ತು. ಅಂದ್ರೇನೋ ಅವರು ತಮ್ಮ ರಾಮನಗರಕ್ಕೂ ಎಲ್ಲೇ ಹೋದ ನಂತರ ಇಲ್ಲ ನಮ್ಮನ್ನು ಮುಂದಿನ ಸಲ ಆರಿಸ್ಕೊಂಬರಿ ನಾನು ಮುಂದಿನ ಸಿ ಎಮ್ ಆಗೋಂಗೆ ಮಾಡ್ರಿ ಅಂತ ಅನ್ನೋ ಅವಶ್ಯಕತೆ ಇರಲಿಲ್ಲ. ಆಗೇ ಬಿಟ್ಟಿದ್ರು ಅವ್ರು ಸಿ ಎಮ್ಮು. ಯಾಕಂದರೆ 2028ರಲ್ಲಿ ಮುಂದೆ ಇವರು ಸುಮ್ಮನೆ ಉಳಿದಿದ್ರಪ್ಪ, ಯಾರು ಆಗ್ತಿದ್ರು ಗೊತ್ತಿಲ್ಲ, ಗೆದ್ದ ಮತ್ತೆ ಯಾರು ಆಗ್ತಾರೋ ಗೊತ್ತಿಲ್ಲ, ವಾತಾವರಣ ಹೇಗಿರ್ತೋ ಗೊತ್ತಿಲ್ಲ. ಇವತ್ತಂತ ಹೆಂಗೂ ಆಗಿದ್ರು. ಅದನ್ನು ಉಳಿಸ್ಕೊಳ್ಳೋಂಥ ಒಂದು ಜವಾಬ್ದಾರಿಯುತ ಕೆಲಸವನ್ನು ನಮ್ಮ ಡಿ ಕೆ ಶಿವಕುಮಾರ್ ಅವರು ಮಾಡಲಿಲ್ಲೇನೋ ಅಂತೇಳಿ. ಹೀಗಾಗಿ ಇವತ್ತು ಡಿ ಕೆ ಶಿ ಅವರು ಏನಪ್ಪ ಅಂದ್ರೆ ಬರ್ತಾ 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 ಅಲೋನ್ ಆಗ್ತಾಯಿದ್ದಾರೆ. ಬಿಡದಿ ವಿಷಯದಲ್ಲಿ ಯಾರೂ ಜೊತೆ ಕೊಡ್ತಾ ಇಲ್ಲ. ಅವರು ಬಾಲಕೃಷ್ಣ ಅವರು ಇವರು ಒಂದಿಷ್ಟು ಇದ್ದಾರೆ, ಅವರಷ್ಟೇ ಮಾತಾಡ್ತಾರೆ, ಉಳಿದವರು ಯಾರೂ ಇಲ್ಲ. ಯಾವ ಹಿರಿಯ ನಾಯಕರು ಇವರು ಬೆಂಬಲಿಸ್ತಾ ಇಲ್ಲ. ಹೀಗಾಗಿ ಇವರ ಒಂದು ಈ ನಿರ್ಧಾರದಿಂದಾಗಿ ಇವತ್ತು ಕುಮಾರಸ್ವಾಮಿಗಳು ಎದ್ದು ನಿಂತಿದ್ದಾರೆ, ಬಿ ಜೆ ಪಿ ಎದ್ದು ನಿಲ್ತಾ ಇದೆ. ಇನ್ನಷ್ಟು ಇದು ಭಿನ್ನ ಮತ ಶುರುವಾಗಿದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅವ್ರ ಗುಂಪಿನ ಮಧ್ಯದಲ್ಲೇ. ಇವರು ಅವ್ರ ಮಂದಿನ ಸೆಳ್ಕೊಳ್ಳುವಂಥದ್ದು, ಅವರು ಇವ್ರ ಮಂದಿನ ಸೆಳ್ಕೊಳ್ಳುವಂಥ ಕೆಲಸಗಳು ನಡೀತಾ ಇದ್ದಾವೆ. ಏನಾಗಬಹುದು ಅನ್ನುವ ಅತಂತ್ರ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇಂಥ ಪರಿಸ್ಥಿತಿ ಮುಂದುವರಿತಪ್ಪ ಅಂದ್ರೆ 2028ರಲ್ಲಿ ಡಿ ಕೆ ಶಿ ಅವ್ರ ಸರ್ಕಾರ ಮರಳಿ ಬರ್ತದನ, ಅಧಿಕಾರಕ್ಕೆ ಬರ್ತದನ, ಅಧಿಕಾರ ಹಿಡಿತದನ ಅನ್ನುವಂಥ ದೊಡ್ಡ ಚರ್ಚೆ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಇದರ ಸದುಪಯೋಗ ಪಡ್ಕೊಳ್ಳೋ ಇವತ್ತು ಮೈ ಜಾಡಿಸಿಕೊಂಡು ನಮ್ಮ ಕುಮಾರಸ್ವಾಮಿಗಳು, ಆರ್ ಅಶೋಕ್ ಅವರು, ಅದೇ ಕಾಲಕ್ಕೆ ಬಿ ಜೆ ಪಿ ಇನ್ನೂ ಅನೇಕ ನಾಯಕರು ಕೊಡ್ಕೊಂಡು ಇದನ್ನು ದೊಡ್ಡ ಇಶ್ಯೂ ಮಾಡ್ತಾಯಿದ್ದಾರೆ. ಪಾದಯಾತ್ರೆ ಮಾಡಿ ಬಿಡದಿಯಲ್ಲೇ ಅದೇ ಕಾಲಕ್ಕೆ ಇನ್ನುಳಿದ ವಿಷಯಗಳನ್ನ ತೆಗೆದುಕೊಂಡ ಅದರಲ್ಲೂ ಸಿದ್ದರಾಮಯ್ಯರು ಮತ್ತು ಇವ್ರ ಮಧ್ಯಲ್ಲಿದ್ದಂಥ ಭಿನ್ನಾಭಿಪ್ರಾಯವನ್ನು ಸದುಪಡಿಸಿಕೊಂಡು ಈ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸಮನ್ವಯ ಸಮಿತಿ ಮಾಡಿಕೊಂಡು ಅದ್ರ 10 ಸದಸ್ಯರಿದ್ದಾರೆ ಮಾಡಿಕೊಂಡು ಮುಂದಿನ ಚುನಾವಣೆಗೆ ಗೆದ್ದು ನಿಲ್ತಾ ಇದ್ದಾರೆ. ಇವೆಲ್ಲ ಡೆವಲಪ್ಮೆಂಟ್ ಕಾರ್ಯಕರ್ತರು ಯಾರಪ್ಪ ಅಂದ್ರೆ ಡಿ ಕೆ ಶಿ ಅವರು. ಸಿಂಪಲ್ ಇತ್ತು. ಹೇಗೋ ಅವ್ರು ಸಿ ಎಂ ಗಿರಿಗೆ ಬಿಟ್ಟುಕೊಟ್ಟಿದ್ರು. ಅವರು ಜನರನ್ನು ಮಿನಿಸ್ಟರ್ ಹೆಚ್ಚಿಗೆ ಮಾಡಿ ಒಂದು